ಅಗೋ ನೋಡಿ ಅಲ್ಲಿ ಶಿವಾಜಿ ಮಹಾರಾಜರು ಕುದುರೆ ಮೇಲೆ ನಿಂತ್ಕೊಂಡಿರ್ತಕ್ಕಂತಹ ಒಂದು ಸ್ಟ್ಯಾಚು ಬ್ಯಾಂಗ್ಳೂರಿನ ಕಾರ್ಪೊರೇಷನ್ ನಲ್ಲಿ ಇದೆ. ಇದು ಶಿವಾಜಿ ಟಾಕೀಸ್ ಅಂತ. ಈ ಥಿಯೇಟರ್ ನಲ್ಲಿ ತಮಿಳು ಸಿನಿಮಾ, ಕನ್ನಡ ಸಿನಿಮಾ ಅದ್ದೂರಿಯಾಗಿ ಓಡ್ತಾ ಇದ್ವು. ಈಗ ಇತಿಹಾಸದ ಪುಟವನ್ನ ಸೇರಿದೆ ಈ ಥಿಯೇಟರ್. ಈ ಒಂದು ಥಿಯೇಟ್ರಿಗೆ ತುಂಬಾ ಜನ ತಮಿಳಿಯನ್ಸ್ ಬಂದು ಸಿನಿಮಾವನ್ನ ನೋಡ್ತಾ ಇದ್ರು. ಬಹದ್ದೂರ್ ಗಂಡು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ದು ಎಲ್ಲ ಸಿನಿಮಾನು ಕೂಡ ಈ ಒಂದು ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು. ಇಲ್ಲೆಲ್ಲ ಮುಂಚೆ ಕಾಡುಗಳಿದ್ದು. ನೀವು ಹಳೇ ಫೋಟೋ ನೋಡಿ, ಕಾರ್ಪೊರೇಷನ್ ಟೌನ್ ಅಲ್ಲಿ ಅಂತ ಹಾಕಿ ಅದರಲ್ಲಿ ಫೋಟೋಗಳು ಬರುತ್ತೆ. ಇಲ್ಲೆಲ್ಲ ಮಣ್ಣಿನ ರಸ್ತೆಗಳು, ಹಾಗೆ ಎತ್ತಿನ ಗಾಡಿ, ಕುದುರೆ ಗಾಡಿಗಳು ಓಡಾಡ್ತಾ ಇದ್ವು. ಇದು 2 ಆಗಿತ್ತು, ಈಗ 1 ಆಗಿದೆ. ಇದ್ರ ಹಿಂಗೆ ಮುಂದೆ ಹೋದ್ರೆ ಪೂರ್ಣಿಮಾ ಟಾಕೀಸ್ ಇದೆ, ಹಂಗೆ ಬಲಕ್ ಬಂದ್ರೆ ಊರು ಸುತ್ತಾಕಿದೆ. ಆಮೇಲೆ ಇದೇ ರಸ್ತೆಯಲ್ಲಿ ಮುಂದಕ್ಕೆ ಹೋದ್ರೆ ಭರತ್ ಟಾಕೀಸು, ಆಮೇಲೆ ಮಿನರ್ವ ಟಾಕೀಸು, ಶಾಂತಿ, ನಂದ, ಉಮಾ ಟಾಕೀಸು, ಹಾಗೆ ಪರಿಮಳ, ಇಲ್ಲಿ ಪಲ್ಲವಿ, ಸುಮಾರು ಥಿಯೇಟ್ರ್ಗಳು ಈ ಸರೌಂಡಿಂಗ್ ಎಲ್ಲ ಇದ್ದ. ಈಗ ಕಾಲದ ಹೊಡಕಿತ್ತಕ್ಕೆ ಸಿಕ್ಕಿ ಇತಿಹಾಸದ ಪುಟ ಸೇರಿದೆ. ಸಿನಿಮಾ ಮಂದಿರಕ್ಕೆ ಚಿತ್ರಗಳು ಬಂದರೂ ಕೂಡ ಜನಗಳು ಬರ್ತಾ ಇಲ್ಲ, ಎಲ್ಲ ಖಾಲಿ ಖಾಲಿ. ಒಂದು ಸ್ವಲ್ಪನೇ ಟೈಮಲ್ಲಿ ಚಿತ್ರರಂಗಕ್ಕೆ ಯಾಕೆ ಬರ್ತಾ ಇದ್ವು ಅಂತೇಳಿ ಎಂಟರ್ಟೈನ್ಮೆಂಟ್ ಸಿಗಬೇಕು ಮತ್ತು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಬೇಕು ಅಂತ ಹೇಳಿದಾಗ ಚಿತ್ರಮಂದಿರಕ್ಕೆ ಬರ್ತಾ ಇದ್ವಿ. ಇವಾಗ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಮೂಲಗಳಿಂದ ಜನಗಳಿಗೆ ಸಿಗ್ತಾ ಇದೆ. ಹಾಗಾಗಿ ಚಿತ್ರಮಂದಿರಗಳಿಗೆ ಕಡಿಮೆ ಒಂದು ಸಂಖ್ಯೆಯಲ್ಲಿ ಎಲ್ಲ ವೀಕ್ಷಕರು ಬರ್ತಾ ಇದ್ದಾರೆ. ಇನ್ನು ಈ ಒಂದು ಥಿಯೇಟ್ರಿಗೆ ಹಲವಾರು ವರ್ಷಗಳಿಂದ ಜನಗಳು ಬರ್ತಾ ಇದ್ರು. ಈಗ ಕಾಲದ ಹೊಡೆತ ಅಂತ ಹೇಳ್ತೀವಲ್ಲ, ಎಲ್ಲ ಈಗ ಕಮರ್ಷಿಯಲ್ ಚಿತ್ರಮಂದಿರವನ್ನ ಕೆಡಕ್ತಾ ಇದ್ದಾರೆ. ಅದರಲ್ಲಿ ಅದ್ರ ಮೇಲ್ಗಡೆ ITBT ಆಫೀಸು, ಅಪಾರ್ಟ್ಮೆಂಟ್ಗಳು, ಹಾಗೆ ಕಮರ್ಷಿಯಲ್ ಶಾಪ್ಗಳು ಇವೆಲ್ಲ ಬರ್ತಾ ಇದೆ. ಸಿನಿಮಾ ಮಂದಿರಗಳನ್ನ ಕೆಡಗೋದು ಬೇಡ. ಆ ಬಿಲ್ಡಿಂಗ್ ಕೆಡಗಿದ್ರು ಕೂಡ ಎಲ್ಲಿ ನಾವು ಆ ಬಿಲ್ಡಿಂಗ್ ಅನ್ನ ಕಟ್ತೀವಿ ಅದೇ ಬಿಲ್ಡಿಂಗ್ ಅಲ್ಲಿ ಚಿತ್ರಮಂದಿರವನ್ನ ಮರು ನಿರ್ಮಾಣ ಮಾಡಿದ್ರೆ ಆಗುತ್ತೆ. ಅಥವಾ 100 ಅಥವಾ 200 ಅಥವಾ 300 ಸೀಟ್ಗಳಿರ್ತಕ್ಕಂಥ ಮಿನಿ ಥಿಯೇಟರ್ ಮಾಡಿದ್ರೆ ತುಂಬಾ ಒಳ್ಳೇದು. ಜನಗಳು ಬರ್ತಾರೆ, ಜೊತೆಗೆ ಆ ಥಿಯೇಟರ್ ನೇಮ್ ಉಳಿತೆ, ಜನಗಳ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಚಿತ್ರರಂಗ ಮುಳುಗ್ತಾ ಇದೆ ಅಥವಾ ಚಿತ್ರಮಂದಿರಗಳು ಮುಚ್ಚಿ ಹೋಗ್ತಾ ಇದೆ ಅನ್ನೋದು ಪ್ರಮೇಯನೇ ಬರಲ್ಲ ಅಲ್ವಾ. ಹಾಗಾಗಿ ಚಿತ್ರಮಂದಿರಗಳನ್ನ ನಾವು ಕೆಡಗಿದ್ರು ಅದೇ ಜಾಗದಲ್ಲಿ ನಾವು ಬಿಲ್ಡಿಂಗ್ ಏನೇ ಕಟ್ಟಲಿ, ITBT ಆಫೀಸ್ ಕಟ್ಟಲಿ ಅಥವಾ ಅಪಾರ್ಟ್ಮೆಂಟ್ ಕಟ್ಟಲಿ, ಏನೇ ಕಟ್ಟಲಿ, ಆದರೆ ನೆನಪಿಗೋಸ್ಕರ ಒಂದು 100 ಸೀಟ್ ಇರ್ತಕ್ಕಂಥ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋಣ. ಏನಂತೀರಾ?